ಕರ್ನಾಟಕದಲ್ಲಿ ಕೇವಲ ಒಂದೇ ಗುಡಿಯನ್ನ ಹೊಂದಿರುವ ದೇವರ ಬಗ್ಗೆ ಗೊತ್ತಾ? ಹಾಗಾದ್ರೆ ಮತ್ತೆ ತಡ, ಬನ್ನಿ ನೋಡ್ಕೊಂಡು ಬರೋಣ. ಭುವನೇಶ್ವರಿ ದೇವಿ ಕರ್ನಾಟಕದ ನಾಡ ದೇವತೆ. ಕರ್ನಾಟಕದ ಎಲ್ಲೇ ಹೋದ್ರೂ ಕೂಡ ಈ ದೇವಿಯ ಮೂರ್ತಿಯನ್ನ ನಾವು ಕಾಣೋದಿಲ್ಲ, ಹಾಗೂ ಈ ದೇವಿಯ ಗುಡಿಯನ್ನು ಕೂಡ ನಾವು ಕಾಣೋದಿಲ್ಲ. ಆದ್ರೂ ಈ ದೇವಿಯ ಗುಡಿಯನ್ನ ಹೊಂದಿರುವಂತಹ ಏಕೈಕ ಸ್ಥಳ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ. ಸುಮಾರು 300 ಅಡಿ ಎತ್ತರದಲ್ಲಿರುವಂತಹ ಈ ದೇವಸ್ಥಾನ ಕರ್ನಾಟಕದಲ್ಲಿಯೇ ಏಕೈಕ ದೇವಸ್ಥಾನ. ಸುಮಾರು 3 ಶತಮಾನಗಳಷ್ಟು ಹಳೆಯದಾದಂತಹ ಈ ದೇವಾಲಯ 350 ಮೆಟ್ಟಿಲುಗಳನ್ನು ಹತ್ತಿದ ನಂತರ ನಾವು ತಲುಪಬಹುದಾಗಿದೆ. ಎಲ್ಲ ಕಡೆ ಹಚ್ಚ ಹಸಿರಿನಿಂದ ಆವೃತವಾಗಿರುವಂತಹ ಈ ದೇವಾಲಯ ನೋಡಲು ಕಣ್ಣುಗಳಿಗೆ ಹಬ್ಬವೇ ಆಗಿದೆ. ವರ್ಷದ ಎಲ್ಲಾ ದಿನಗಳಲ್ಲಿ ಅಭಿಷೇಕ ನೈವೇದ್ಯಗಳೊಂದಿಗೆ ವೇದೋಕ್ತ ತ್ರಿಕಾಲ ಪೂಜೆ ಇಲ್ಲಿ ಸಲ್ಲುತ್ತದೆ. ಕದಂಬರು, ವಿಜಯನಗರದ ಅರಸರು, ಬೀಳಗಿಯ ಅರಸರು ದೇವಿಯನ್ನ ಪೂಜೆ ಮಾಡ್ತಾ ಇದ್ರು ಎಂಬುದನ್ನ ನಾವು ದಾಖಲೆಗಳಿಂದ ತಿಳಿಯಬಹುದಾಗಿದೆ. ಈಗ ಸ್ಥಳೀಯ ಹವ್ಯಕ ಬ್ರಾಹ್ಮಣರ ಆಡಳಿತಕ್ಕೆ ಇದು ಒಳಪಟ್ಟಿದೆ. ಸ್ಥಳದ ಹಿರಿಯರ ಪ್ರಕಾರ ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ವಿಜಯನಗರದ ಆಡಳಿತಗಾರರು ಸ್ಥಾಪಿಸಿದಂತಹ ಭುವನೇಶ್ವರಿ ದೇವಿಯ ವಿಗ್ರಹವಿದ್ದರೂ ಕೂಡ ಭುವನಗಿರಿ ರಾಜ್ಯದಲ್ಲಿ ಭುವನೇಶ್ವರಿ ಮಾತೆ ತನ್ನದೇ ಆದಂತಹ ದೇವಾಲಯವನ್ನ ಹೊಂದಿರುವಂತಹ ಏಕೈಕ ಸ್ಥಳ ಇದಾಗಿದೆ. ಇದು ಕರ್ನಾಟಕದಲ್ಲಿಯೇ ಎಲ್ಲಿಯೂ ಕಾಣದಂತಹ ಏಕೈಕ ದೇವರ ಗುಡಿಯನ್ನ ಹೊಂದಿರುವಂತಹ ದೇವರು ಈ ಕರ್ನಾಟಕ ಮಾತೆ, ಕರ್ನಾಟಕದ ನಾಡ ದೇವತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.